ರಾಗು ಯೋಜನೆಯಂತೆ ಆರೂನ ಉಪಾಯವಾಗಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಕರೆತರುವ ಕಾರ್ಯ ಕೈಗೊಳ್ಳಬೇಕಿತ್ತು. ಅದರಂತೆ ರಾತ್ರಿ ಊಟದ ಸಮಯದಲ್ಲಿ ಗೊಂಬೆ ಮಾತಿಗಿಳಿದಳು. ಅತ್ತೆ ಮಾವ ಅಶು ಆದಿ ಆರು, ನಾವು ಯಾಕೆ ಎಲ್ಲರೂ ಹೊರ ಹೋಗಬಾರ್ದು? ಯಾಕೋ ಮನೆಯಿಂದ ಹೊರ ಹೋಗಿ ವರ್ಷಗಳೇ ಸರಿದಿದೆ. ತುಂಬ ಬೇಜಾರಾಗ್ತಿದೆ. ಆ ಒಂದು ಘಟನೆ ನಡೆಯದಿದ್ದರೆ ಎಲ್ಲರ ಜೀವನ ಎಷ್ಟು ಚಂದ ಇರ್ತಿತ್ತು. ರಾಗು ಅಣತಿಯಂತೆ ನಾಟಕ ಮಾತಾದರೂ ಮನಸ್ಸಿಂದ ಬಂದ ಬೇಸರದ ಮಾತವಳದು. ಮರೆಯಲು ಕೊಂಚ ಸಮಯ ಬೇಕು. ಏಕಾಏಕಿ ಎಲ್ಲವನ್ನು ಮರೆಯಲು ಸಾಧ್ಯವಾಗದು. ಅಕ್ಕ ಎಷ್ಟು ಸಲ ಹೇಳಿದ್ರು ಅದೇ ಮಾತಾಡ್ತೀಯಾ? ಛೆ, ಯಾವಾಗ ಬದಲಾಗ್ತೀಯೋ ನೀನು. ನನಗಂತೂ ಹೇಳಿ ಹೇಳಿ ಸಾಕಾಗಿ ಬಿಟ್ಟಿದೆ. ಆರು ಮನೆಯಲ್ಲಿ ಇದ್ದರೆ ಅದೇ ಕಾಡುತ್ತೆ. ಆ ಬೇಸರದಲ್ಲಿ ಹಾಗೆ ಹೇಳಿದೆ. ಅದಕ್ಕೆ ಯಾಕೆ ಕೋಪಿಸಿಕೊಳ್ತೀಯಾ? ನನಗೂ ಗೊತ್ತು ನಿನಗೆ ರೆಸ್ಟ್ ಬೇಕು ಅಂತ. ಸೊ ಎಲ್ಲಿಗೂ ಹೋಗೋದು ಬೇಡ ಬಿಡು ಎಂದವಳಿಗೂ ತಾನಾಡಿದ ಮಾತಿನ ಮೇಲೆ ಬೇಸರವೇ. ಆದರೆ ಏನು ಮಾಡುವುದು? ಇಂತಹ ಭಾವನಾತ್ಮಕ ಮಾತುಗಳಲ್ಲಿ ಆರಾಧನಾನ ಕಟ್ಟಿಹಾಕದಿದ್ದರೆ ಅವಳು ಬಗ್ಗಲು ಎಂಬ ಹುನ್ನಾರ ಅವರದೆಲ್ಲ. ಸರಿ ಅಕ್ಕ, ಹೋಗೋಣ. ನನಗೆ ರೆಸ್ಟ್ ಅಗತ್ಯವಿಲ್ಲ. ಅಂತಹ ದೊಡ್ಡ ಅಪಾಯವೇನೂ ಆಗಿಲ್ಲ. ಅದರ ಬಗ್ಗೆ ಮಾತನಾಡುವುದು ಬಿಟ್ಟು ನಾಳೆ ಹೋಗೋದಕ್ಕೆ ತಯಾರಿ ಮಾಡಿಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಲ್ವಾ? ಎಲ್ಲಿಗಾದರೂ ಸರಿ, ಮನಸ್ಸಿಗೆ ಮುದ ನೀಡೋ ಜಾಗ ಆದರೆ ಸಾಕು. ನೀನು ಖುಷಿಯಾಗಿದ್ದರೆ, ನಿನಗೆ ಖುಷಿಯಾದರೆ ಅಷ್ಟೇ ಸಾಕು ಎಂದವಳಿಗೆ ಜೋರು ನಿದ್ದೆ. ಎಲ್ಲರಿಗೂ ಮತ್ತೊಮ್ಮೆ ತಯಾರಾಗಲು ಹೇಳಿ ಹೋದಳು ರೂಮಿನತ್ತ. ಮಧ್ಯಾಹ್ನದವರೆಗೂ ಮಲಗಿದ್ದವಳ ಆಯಾಸವೇನು ಕಡಿಮೆಯಾಗಿರಲಿಲ್ಲ. ಹೆಚ್ಚು ಮಾತನಾಡಲಾಗದೆ ನಿದ್ರೆಗೆ ಜಾರಿದಳು. ಅವಳು ಹೋದ ದಾರಿಯನ್ನೇ ನೋಡುತ್ತಾ ಕುಳಿತವರು, ನಿನ್ನ ಮುಖದಲ್ಲಿ ನಾವು ಕೂಡ ಖುಷಿಯನ್ನು ಕಾಣಬೇಕು. ನಾಳೆ ರಾಗುನ ನೋಡಿ ನಿನಗೆ ನಮ್ಮ ಮೇಲೆ ಕೋಪ ಬರಬಹುದು. ಆದರೆ ಆ ಕೋಪ ಹೆಚ್ಚು ಸಮಯ ಇರುವುದಿಲ್ಲ ಅನ್ನೋದು ಗೊತ್ತು ಪುಟ್ಟ. ಸಾರಿ ಕಣೋ, ನಿನಗೆ ಹೇಳೋದೇ ಕರೆದುಕೊಂಡು ಹೋಗ್ತಿರೋದಕ್ಕೆ. ಮನದಲ್ಲಿ ಎಲ್ಲರೂ ಅವಳಿಗೆ ಕ್ಷಮೆ ಕೇಳಿ ರಾಗುಗೆ ಫೋನ್ ಹಾಯಿಸಿ ನಾಳೆ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಭೇಟಿಯಾಗುವ ವಿಷಯ ತಿಳಿಸಿದರು. ಅವಳನ್ನು ಯಾವಾಗ ಸಂಧಿಸುತ್ತೇನೋ ಎಂದು ಬೆಳಗಾಗುವುದೋ ಎಂದು ಚಿಂತಿಸುತ್ತಿದ್ದವನ ನಿದ್ರಿಸಿದ್ದು ತಡರಾತ್ರಿಯೇ. ಭಾಸ್ಕರ ಹುಟ್ಟುವ ಮೊದಲೇ ನಿದ್ದೆಯಿಂದ ಆರಾಧನಾ ಮನ ಹರ್ಷದಿಂದ ಕೂಡಿತ್ತು. ಸಮಯ ನೋಡಿದರೆ ಇನ್ನೂ 4 ಗಂಟೆ ಅಷ್ಟೆ. ಯಾಕೋ ರಾಗುನ ನೆನೆಯುತ್ತಾ ಅವಳ ಮನ, ಛೆ ಯಾಕೀಗಾಗ್ತಿದೆ? ಇವತ್ತು ತುಂಬ ನೆನಪಾಗ್ತಿದ್ದಾರಲ್ಲ. ಮೊದಲು ನನ್ನ ಮನಸ್ಸಿನಿಂದ ಅವರನ್ನು ತೆಗೆಯಬೇಕು. ಇಲ್ಲ ಅಂದರೆ ಬೇಡ ಬೇಡ ಅಂದರೂ ನೆನಪಾಗ್ತಾರೆ. ಕೆಲವು ವ್ಯಕ್ತಿಗಳು ಹಾಗೆ, ಬೇಡ ಅಂತ ಎಷ್ಟೇ ದೂರವಿಟ್ಟು ಮರೆಯೋಕೆ ಪ್ರಯತ್ನಿಸಿದರೂ ಮರೆಯಲಾಗಲ್ಲ. ಮನದಲ್ಲಿ ಕೋಲಾಹಲವೇ ಸೃಷ್ಟಿ ಮಾಡಿ ಹೋಗಿದ್ದರು. ಅವರ ನೆನಪಾಗಿ ಕಾಡುತ್ತೆ. ನಾನಿಲ್ಲ ಅಂತ ಈಗ ಆರಾಮಾಗಿ ಇರಬಹುದು. ಸತ್ಯ ತಿಳಿದುಕೊಳ್ಳೋ ವ್ಯವಧಾನ ಇರಲಿಲ್ಲ ಅವರಿಗೆ ಎಂದವಳೆ ಮನಸ್ಸಿನಲ್ಲಿ ನಡೆಯುತ್ತಿದ್ದ ದ್ವಂದ್ವಗಳಿಗೆ ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ. ಅವನ ಬಗ್ಗೆ ತಪ್ಪು ಕಲ್ಪನೆ ಹೊಂದಿದ್ದವಳಿಗೇನು ಗೊತ್ತು? ಅವನು ಇಲ್ಲ, ಸತ್ಯವನ್ನು ತಿಳಿದಿದ್ದಾನೆಂದು. ಆಲೋಚಿಸಿದಷ್ಟು ಮನಸ್ಸು ಹಾಳಾಗುತ್ತೆ. ಅವರಿಂದ ಆದಷ್ಟು ಬೇಗ ವಿಚ್ಛೇದನ ತೆಗೆದುಕೊಳ್ಳಬೇಕೆಂದು ಯೋಚಿಸಿದವಳು ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲು ಧ್ಯಾನದ ಮೋರೆ ಹೊಕ್ಕವಳೆ. ಸರಿಸುಮಾರು ಅರ್ಧ ಗಂಟೆಯ ನಂತರ ಎಚ್ಚೆತ್ತು ಎಲ್ಲರನ್ನು ಹೊರಡಿಸಲು ಅನುವಾದಳು. ತಾನು ಅವನಿಂದ ದೂರ ಹೋಗಬೇಕೆಂದು ಯೋಚಿಸಿದವಳಿಗೆ ತಿಳಿದಿಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತನ್ನೆಲ್ಲ ಆಲೋಚನೆಗಳು ತಲೆಗೆಳಗಾಗಬಹುದೆಂದು. ರಾಗು ಬೇಗನೆ ಎದ್ದವ. ಮೊದಲ ಬಾರಿಗೆ ಪ್ರೀತಿಯಲ್ಲಿ ಬಿದ್ದವನ ರೀತಿ ಟೀನೇಜ್ ಹುಡುಗರಂತೆ ತಯಾರಾಗಿದ್ದನು. ಅಭಿ ಬಂದವ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟನು. ರಾಗು, ನಿನಗೆ ಹೆಣ್ಣು ನೋಡೋದಕ್ಕೆ ಹೋಗ್ತಿಲ್ವೋ? ಈ ಥರ ರೆಡಿಯಾಗೋದಕ್ಕೆ? ನಿನ್ನ ಹೆಂಡ್ತಿ ನೀನ ನೋಡಿದ್ರೆ ಮುದ್ದಾಡಲ್ಲ, 2 ಕೊಟ್ಟು ಬಾರಿಸ್ತಾಳೆ ಎಂದವನ ಮಾತು ಕೇಳಿ ರಾಗು ಮುಖ ಸಣ್ಣದಾಯಿತು. ಜೊತೆಗೆ ಹೊಡಲಲ್ಲಿ ನಡುಕ. ಅವಳ ರಿಯಾಕ್ಷನ್ ಹೇಗಿರಬಹುದು ಎಂದು ಊಹಿಸಿ, ಲೋ ಅಭಿ, ನೀನು ಹೀಗೆ ಮಾತಾಡಿ ಭಯಪಡಿಸ್ಬೇಡೋ. ಮೊದಲೇ ಕಿರಣ್ ಬೇಡಿ ಆಗಿದ್ದಾಳೆ. ನೀನು ನನಗೆ ಧೈರ್ಯ ತುಂಬ ಬದಲು ಇನ್ನಷ್ಟು ಭಯಪಡಿಸ್ತೀಯ ಈಡಿಯೇಟ್ ಎಂದನು ನಸುನಗುತ್ತಲೇ. ಸಾರಿನಪ್ಪ, ಬಾ, ಆ ಥರ ಏನಾಗಲ್ಲ, ಭಯಪಡಬೇಡ ಎಂದವ ಅಂಜು ಜೊತೆ ಹೊರಟ. ಮುಂಜಾನೆ ಹೊರಟು ಮುಳ್ಳಯ್ಯನಗಿರಿಗೆ ತಲುಪಿದರು. ಅಲ್ಲಿನ ನಿಸರ್ಗದ ವೈಭೋಗವನ್ನು ಸವಿಯುತ್ತಾ ನಿಂತಿದ್ದರು. ಒಂದಂತೂ ಅಲ್ಲಿಯೇ ಇದ್ದು ಪ್ರಕೃತಿಯನ್ನು ವೀಕ್ಷಿಸುತ್ತಾ ಮೈ ಮರೆತಿದ್ದವಳ ಎದುರಿಗೆ ರಾಗು ಬಂದನು. ತನ್ನೆದುರು ನಿಂತವನನ್ನು ಕಂಡವಳಿಗೆ ಆಶ್ಚರ್ಯ. ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಇಬ್ಬರ ಕಣ್ಣೋಟ ಸಂಧಿಸಿತು. ಇಬ್ಬರಲ್ಲೂ ಮಾತನಾಡಲು ಸಾಕಷ್ಟು ಮಾತುಗಳಿದ್ದರೂ ರಾಗುಗೆ ಈ ಸಮಯ ಇಲ್ಲೇ ನಿಲ್ಲಬಾರದೆ ಎನಿಸಿತು. ಆರಾಧನ ಬಿಟ್ಟ ಕಣ್ಣನ್ನು ಮುಚ್ಚದಂತೆ ಅವನನ್ನೇ ನೋಡುತ್ತಾ ಮೈ ಮರೆತಿದ್ದಳು. ಅವಳ ರೀತಿಗೆ ಅವನಿಗೆ ಮನದಲ್ಲೇನೋ ಪುಳಕ. ಆರು ಎಂದು ಕೂಗಿ ಅವಳ ಕೈ ಹಿಡಿದ ರೀತಿಗೆ ಇಬ್ಬರಲ್ಲೂ ಒಂದು ರೀತಿಯ ರೋಮಾಂಚನ. ಹೇಗಿದ್ದೀಯಾ ಕಂದ ಎಂದನು. ಅವನನ್ನೇ ದುರುಗುಟ್ಟಿ ನೋಡಿ,
ಇನ್ನು ಸತ್ತಿಲ್ಲ, ನಿಮ್ಮ ದಯೆಯಿಂದ ಬದುಕಿದ್ದೀನಿ ವ್ಯಂಗ್ಯವಾಡಿ ಆದಿಗೊಂಬೆ ನವಿಯ ಕೋಪದಿಂದ ನೋಡುತ್ತಿದ್ದಳು, ಕಣ್ಣಲ್ಲಿ ಕೆಂಡಕಾರಿ. ಅದಾಗಲೇ ರಾಘುನ ಕಣ್ತುಂಬಿತು ಅವಳ ಮಾತಿಗೆ. ಕಂದ, ತಪ್ಪಾಯ್ತೆ, ಬೇಕು ಅಂತ ಮಾಡಿದ್ದಲ್ಲ. ಆ ಸಮಯದಲ್ಲಿ ನಡೆದ ಎಲ್ಲ ಘಟನೆಗಳು ನಿನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿತು. ಅದನ್ನೇ ನೇತ್ರ ಅವಳಿಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಂಡಳು. ಆ ಕ್ಷಣ ನಾನು ಕೂಡ ಬ್ಲಾಕ್ ಆಗಿಬಿಟ್ಟೆ. ತಪ್ಪಾಯ್ತೆ, ದಯವಿಟ್ಟು ಕ್ಷಮಿಸಿಬಿಡೆ. ನೀನು ಇಲ್ಲದೆ ಇಷ್ಟು ದಿನ ಹೇಗೆ ಬದುಕಿದ್ನೋ ನನಗೆ ಗೊತ್ತಿಲ್ಲ. ನೀನು ಇಲ್ಲದೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಅನಿಸ್ತಿದೆ. ಬಂದು ಬಿಡು ಕಂದ ನನ್ನ ಜೀವನಕ್ಕೆ ಮತ್ತೊಮ್ಮೆ ಎಂದ ಅವಳ ಕೈ ಹಿಡಿದು ಅವಳ ಕೈಗೆ ಹಣೆಗೆ ತಾಗಿಸಿ. ಕ್ಷಮಿಸುವುದಾ? ಅದು ನಿಮ್ಮನ್ನ? ಕ್ಷಮಿಸು ಅನ್ನೋ ಪದದ ಅರ್ಥ ಆದರೂ ಗೊತ್ತಿದೆಯಾ ಹೇಳಿ? ಕ್ಷಮಿಸು ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಕ್ಷಮಿಸಬೇಕು? ಯಾವ ಕಾರಣಕ್ಕಾಗಿ ನಿಮ್ಮನ್ನು ಕ್ಷಮಿಸಬೇಕು ಹೇಳಿ ಎಂದಳು ಬಿರುಸಾಗಿ. ನೋಡು ಕಂದ, ಪದೇ ಪದೇ ಅದನ್ನೇ ಮಾತಾಡಬೇಡ. ಇಷ್ಟು ಕಾರಣ ಆ ನೇತ್ರ ಅನ್ನೋದು ನನಗೂ ಗೊತ್ತಾಯಿತು ಎಂದವನ ಮಾತಿಗೆ ಅವನನ್ನೇ ನೋಡಿದಳು. ಹೇಗೆ ತಿಳಿಯಿತು ಎಂದು. ರಾಘು ಫಾರಿನ್ಗೆ ಹೋಗುವ ದಿನ ನಡೆದ ಎಲ್ಲ ವಿಷಯವನ್ನು ತಿಳಿಸಿದನು. ಈಗ ಸತ್ಯ ಗೊತ್ತಾಗಿ ಏನು ಪ್ರಯೋಜನ ರಾಘು? ಸರಿ, ನಿಮ್ಮನ್ನು ಕ್ಷಮಿಸ್ತೀನಿ, ಆದರೆ ನನಗೆ ನನ್ನ ಮಗುನ ವಾಪಸ್ ತಂದು ಕೊಡಿ ರಾಘು. ಅವತ್ತು ಆ ಒಂದು ಘಟನೆ ನಡೆಯದಿದ್ದರೆ ಇವತ್ತು ನಾನು ರಾಘು ಎಷ್ಟು ಅನ್ಯೋನ್ಯತೆಯಿಂದ ಇರಬಹುದಿತ್ತು. ಎಲ್ಲ ಘಟನೆಗಳಿಗೂ ಮೂಲ ಕಾರಣ ಆ ನೇತ್ರ. ಅವಳು ಹಚ್ಚಿದ ಸಣ್ಣ ಕಿಡಿಯಿಂದ ಏನೆಲ್ಲ ಆಗಿ ಹೋಯಿತು. ಅವಳೇ ನಿಮ್ಮ ಮನ ಕಲಕಿದ್ದು ಅಂತ ಗೊತ್ತಿದ್ರೂ ಸುಮ್ಮನಿದ್ದೆ. ಕಾರಣ ಅತ್ತೆಯ ಜೊತೆ ಇದ್ದರೂ ಕೂಡ ಅತ್ತೆಗೆ ಅಪಾಯ ಆಗಿದ್ದು ನನ್ನ ನಿರ್ಲಕ್ಷ್ಯದ ಕಾರಣದಿಂದ. ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ನನ್ನ ಕಂದಮ್ಮನ ಸಾವಿಗೆ ಪರೋಕ್ಷವಾಗಿ ಕಾರಣ ಆಗಿಬಿಟ್ಟಳು. ನನ್ನಮ್ಮನೆ ಮತ್ತೆ ಹುಟ್ಟಿ ಬರ್ತಾಳೆ ಅನ್ನೋ ಆಶಾಭಾವನೆಯಲ್ಲಿದ್ದೆ. ಆದರೆ ನೀವು ಮಾಡಿದ್ದೇನು ರಾಘು? ಕಿಂಚಿತ್ತು ನನ್ನ ಮೇಲೆ ಭರವಸೆ ಇರಲಿಲ್ಲವಾ? ಅಮ್ಮನಂತಿರುವ ಅತ್ತೆಯನ್ನು ಕೊಲ್ಲುವಷ್ಟು ಕೀಳು ಮಟ್ಟಕ್ಕೆ ಇಳೀತೀನಾ ಎಂದವಳ ಮಾತಿಗೆ ಅವನಲ್ಲಿ ಉತ್ತರವಿರಲಿಲ್ಲ. ಅವಳಿಗೆ ಸಮಾಧಾನದಿಂದ ಮಾತನಾಡಿದಷ್ಟು ವಾಗ್ವಾದ ತಾರಕಕ್ಕೇರುತ್ತದೆ ಎಂದರಿತವ. ನೋಡು ಹಾರು, ತಪ್ಪು ನಾನೊಬ್ಬನೇ ಮಾಡಿಲ್ಲ, ನೀನು ಕೂಡ ಮಾಡಿದ್ಯಾ. ಯಾಕೆ ನೆನಪಾಗ್ತಿಲ್ವಾ? ನನ್ನಿಂದ ತಪ್ಪು ನಡೆಯೋದಕ್ಕೆ ಮೂಲ ಕಾರಣವಾಗಿದ್ದು ನೀವುಗಳೇ ಅಲ್ಲ. ಪೊಲೀಸ್ಗಳಾಗಿ ನೀವು ಸರಿ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳಿದು ಅಪರಾಧಿಗಳಿಗೆ ನ್ಯಾಯ ಕೊಡಿಸಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸುತ್ತೀರಾ? ಅಂತಹವರು ನನ್ನ ವಿಷಯದಲ್ಲಿ ಯಾಕೆ ಎಡವಿದ್ರಿ? ಡೈರಿಯಲ್ಲಿ ಅವಳೇನೋ ಬರೆದಿದ್ಲಂತೆ. ಇವರು ಅದನ್ನು ತರ್ಕ ಮಾಡದೆ ನಾನೇ ಅಪರಾಧಿ ಅಂತ ನನ್ನ ಲೈಫಲ್ಲಿ ಒಂದು ಬಿರುಗಾಳಿ ಎಬ್ಬಿಸಿ ಕೊನೆಗೆ ನಾನು ತಪ್ಪು ತಿಳಿದುಕೊಂಡು ನಿನ್ನ ಮೇಲೆ ನಿನಗೆ ಹಿಂಸೆ ಕೊಟ್ಟೆ. ಅವತ್ತು ನಿನಗೆ ನಿನ್ನ ಅಕ್ಕ ಮುಖ್ಯವಾಗಿದ್ಲು. ಅದಕ್ಕೆ ಇಂದು ಮುಂದೆ ಯೋಚನೆ ಮಾಡದೆ ಹೇಗೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿಯೋ ಹಾಗೆ ನಾನು ಕೂಡ ಅವತ್ತು ಅಂಜು ಮತ್ತು ಅಮ್ಮನಿಗಾದ ಆಕ್ಸಿಡೆಂಟಿಂದ ನಿನ್ನದೇ ಕೈವಾಡ ಇರಬೇಕು. ಜೊತೆಗೆ ಪೊಲೀಸ್ ಅನ್ನೋದನ್ನು ಮುಚ್ಚಿಟ್ಟೆ. ಮುಂಬೈಗೆ ಹೋಗಿ ವಿಚಾರಿಸಿದರೆ ಅಲ್ಲೂ ಕೂಡ ನಿನ್ನ ಬಗ್ಗೆ ಇಲ್ಲಸಲ್ಲದ ಮಾತನ್ನೇ ಹೇಳಿದ್ರು. ಮೊದಲೇ ಗೊಂದಲದ ಗೂಡಾಗಿದ್ದ ನನಗೆ ಯೋಚಿಸುವ ವ್ಯವಧಾನವೂ ಇರಲಿಲ್ಲ. ಹಾಗಾಗಿ ನಿನ್ನ ಮೇಲೆ ಕೂಗಾಡಿ ಕೈ ಮಾಡಿ ನಿನಗೂ ನೋವು ಕೊಟ್ಟು ನಾನು ಹಿಂಸೆ ಅನುಭವಿಸಿದೆ. ಮಗು ಸಾಯೋದಕ್ಕೆ ನಾನು ಕಾರಣನ ಹೇಳೆ ಗದರಿದ. ಇಷ್ಟೊತ್ತು ಆದಷ್ಟು ಸಮಾಧಾನದಿಂದ ಮಾತನಾಡಿದವನ ಮಾತು ಬದಲಾಯಿತು. ಅದು ನಿನ್ನ ಮಗು ಮಾತ್ರ ಅಲ್ಲ, ನನ್ನದು ಕೂಡ. ಹೇಳ್ಬೇಕು ಅಂದರೆ ನೀನು ಕನ್ಸೀವ್ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಅವತ್ತು ಕುಡಿದ ಮತ್ತಿನಲ್ಲಿ ಮನೆ ಬಿಟ್ಟು ಹೋಗು ಅಂದೆ. ಅದಕ್ಕೆ ಮನೆ ಬಿಟ್ಟು ಹೋಗೋದಾ? ನೀನು ಮನಸ್ಸು ಮಾಡಿದರೆ ನೇತ್ರಾನೇ ಎಲ್ಲದಕ್ಕೂ ಕಾರಣ ಅಂತ ನನ್ನ ಮುಂದೆ ಸಾಕ್ಷಿಗಳನ್ನು ಇಟ್ಟು ನಿರೂಪಿಸಬಹುದಿತ್ತು. ಆದರೆ ನೀನು ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿ ತಪ್ಪು ಮಾಡಿದ್ದೆ. ಇಷ್ಟಕ್ಕೆಲ್ಲ ನೀನು ಕೂಡ ಕಾರಣ ಅಂತ ನಿನಗೆ ಅನಿಸ್ತಿಲ್ವಾ? ಕಂದ, ಮಾತಾಡೆ ಎಂದವನ ಮಾತಿನಲ್ಲಿಯೂ ಸತ್ಯ ಅಡಗಿತ್ತು. ಮೌನದಿಂದಿದ್ದಳು, ಮಾತಾಡದೆ. ಸರಿ ಕಂದ, ಇಷ್ಟು ಹೇಳಿದ ಮೇಲೆ ನಿನಗೆ ನನ್ನ ಜೊತೆ ಬರೋಕೆ ಇಷ್ಟ ಇಲ್ಲ ಅಂದರೆ ಬಲವಂತ ಮಾಡೋದಿಲ್ಲ ಕಂದ. ನನ್ನ ಲೈಫಲ್ಲಿ ನಗು ಅನ್ನೋದು ಆ ದೇವರು ಕಿತ್ತುಕೊಂಡು ತುಂಬ ದಿನ ಆಗಿದೆ ಬಿಡು. ಮೊದಲು ನನ್ನ ಹನಿನ ಕಳೆದುಕೊಂಡು ಭಾವನೆಗಳೇ ಇಲ್ಲದೆ ಆಮೇಲೆ ನೀನು ಬಂದೆ. ಪ್ರೀತಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದ ನನಗೆ ಮತ್ತೆ ಪ್ರೀತಿ ಬಗ್ಗೆ ನಂಬಿಕೆ ಹುಟ್ಟಿಸಿ ಸಾಕಷ್ಟು ಪ್ರೀತಿ ಕೊಟ್ಟೆ. ಅದನ್ನು ಜೋಪಾನ ಮಾಡಿಕೊಳ್ಳೋ ಟೈಮಲ್ಲಿ ಏನೇನೋ ಆಗಿ ನಿನ್ನ ಮೇಲೆ ಅನುಮಾನ ಪಟ್ಟು ನಿನ್ನ ಕಳೆದುಕೊಂಡೆ. ಜೊತೆಗೆ ಮಗು ಸಹ. ಪ್ರೀತಿ ಅನ್ನೋದು ನನ್ನ ಪಾಲಿಗೆ ಮರೀಚಿಕೆ ಅನ್ನೋದು ಗೊತ್ತಾಯಿತು. ಸೋತೋದೆ ಕಂದ ನಿನ್ನ ಪ್ರೀತಿ ಗಳಿಸುವುದರಲ್ಲಿ ಎಂದವ ಅಳುತ್ತಿದ್ದರೆ ಗೊಂಬೆ ಆದಿ ನವೀನ್ ಅಂಜು ಅಭಿಗೂ ಕಣ್ತುಂಬಿತು ಅವನ ಮಾತಿಗೆ. ನಾನಿನ್ನು ಹೊರಡ್ತೀನಿ ಕಣೋ, ಇನ್ಯಾವತ್ತೂ ನಿನ್ನ ಜೀವನಕ್ಕೆ ಪ್ರವೇಶ ಮಾಡುವುದಿರಲಿ, ಕಣ್ಣಿಗೆ ಸಹ ಬೀಳುವುದಿಲ್ಲ ಎಂದವ. ಒಂದೇ ಒಂದು ಆಸೆ ಕಣೋ, ಪ್ಲೀಸ್ ಈಡೇರಿಸ್ತೀಯಾ? ಇಲ್ಲ ಅನ್ಬೇಡ್ವೆ ಎಂದವನ ಮಾತಿಗೆ ಆರಾಧನೆ ಸಹಿತ ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಅವಳನ್ನೊಮ್ಮೆ ಕಣ್ತುಂಬಿಕೊಂಡು ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು ಅವಳ ಮುಖವನ್ನೆಲ್ಲ ಮುದ್ದಿಸಿ ಹಣೆಗೊತ್ತಿ ಮುತ್ತಿಟ್ಟು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದನು. ಅವನ ಕಣ್ಣೀರು ಅವಳ ಬೆನ್ನನ್ನು ಸೋಕಿತು. ಹಿಂದೆ ಸರಿದವ ಹೊರಟೇ ಬಿಟ್ಟನು. ರಾಘು ನೊಂದು ಅವಳನ್ನಪ್ಪಿ ತಿರುಗದೆ ಹೊರಟವನ ಕೈಯನ್ನು ತಡೆಯಿತು ಮತ್ತೊಂದು ಕೈ. ಯಾರೆಂದು ತಿರುಗಿ ನೋಡಿದರೆ ಅದು ಮತ್ತಿನ್ಯಾರೂ ಅಲ್ಲ,
ಅವನ ಮನದೊಡತಿಯೇ. ಅವನ ಹತ್ತಿರ ಬಂದವಳೆ ಅವನ ಎದುರು ನಿಂತು, ಸಾರಿ ರಾಘು, ಐ ಆಮ್ ರಿಯಲಿ ಸಾರಿ. ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ತಪ್ಪೆಲ್ಲ ನನ್ನದೇ ಇದ್ದರೂ ನೀವೇ ಕಾರಣ ಅಂತ ನಿಮ್ಮನ್ನು ದೂಷಿಸಿ ನಿಮಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಅವಮಾನ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ ರಾಘು. ನನಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ನಿಮ್ಮಿಂದ ದೂರ ಇರೋಕೆ ಆಗಲ್ಲ ರಾಘು ನನಗೆ ಎಂದವಳೆ ಬಿಕ್ಕಿ ಬಿಕ್ಕಿ ಹತ್ತಳು ಅವನ ಎದೆಗೆ ಹುದುಗಿ. ಅವಳ ಕಣ್ಣೊರೆಸಿ, ಸರಿ ಕಂದ, ಕ್ಷಮಿಸ್ತೀನಿ, ಆದರೆ ನನಗೊಂದು ಪ್ರಾಮಿಸ್ ಮಾಡು. ಕಣ್ಣೊರೆಸಿಕೊಂಡವಳೆ, ಹೇಳಿ ರಾಘು ಎಂದಳು. ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡು. ಎಂಥ ಸಂದರ್ಭ ಬಂದರೂ ನಿನ್ನ ಜೊತೆ ಇರ್ತೀನಿ ರಾಘು ಅಂತ ಪ್ರಾಮಿಸ್ ಮಾಡು. ನೀನು ಮುಂಬೈಗೆ ಹೋಗಿದ್ಯಾ ಅಂತ ಗೊತ್ತಾಗಿನಿಂದ ಎಷ್ಟು ಭಯ ಆಗಿತ್ತು ಗೊತ್ತಾ ಎಂದವನ ಮಾತು ಕೇಳಿ ಯೋಚಿಸುತ್ತಿದ್ದಳು ಮನದಲ್ಲಿ. ಅವಳ ಮನದ ಮಾತು ಅರಿವಾಯಿತವನಿಗೆ. ಹೇಗೆ ಗೊತ್ತಾಯಿತು ಅಂತ ಯೋಚಿಸ್ತಿದ್ಯಾ ಕಂದ ಎಂದರೆ, ಹೌದು ಎಂದವಳೆ ನಿಧಾನಕ್ಕೆ ಅವರೆಲ್ಲರನ್ನು ನೋಡಿ ಮುಖ ತಿರುಗಿಸಿದಳು. ಹುಸಿ ಮನಸ್ಸಿನಿಂದ ಅವರೇ ಕಾರಣವೆಂದರಿತು. ಜೊತೆಗೆ ಆದಿ ಬಗ್ಗೆಯೂ ಗೊತ್ತಾಯಿತು, ಹಾಗೆ ಗೊಂಬೆಗೂ ನಮ್ಮ ಬಗ್ಗೆ ಗೊತ್ತಾಯಿತು ಎಂದವನ ಮಾತಿಗೆ ಕೊಂಚ ಭಯವೂ ಆಯಿತು. ಗೊಂಬೆ ಎಲ್ಲ ತಿಳಿದು ಸುಮ್ಮನಿರಲು ಹೇಗೆ ಸಾಧ್ಯ ಎಂದು ಅವಳ ಮನ ಓದಿದಂತೆ ಗೊಂಬೆಯೇ ಆರು ಬಳಿ ಬಂದು ಅವಳ ಕೈ ಮೇಲೆ ಕೈ ಇಟ್ಟು, ನನಗೆಲ್ಲ ಸತ್ಯವೂ ಗೊತ್ತಾಯಿತು ಆರು. ನನ್ನ ಒಂದು ತಪ್ಪು ಕಲ್ಪನೆಯಿಂದ ಆದ ಸಮಸ್ಯೆಗಳು ನೂರಾರು. ಅದರಿಂದ ನೀವೆಲ್ಲ ಎಷ್ಟು ತೊಂದರೆ ಎದುರಿಸಿದ್ದೀರಾ ಅನ್ನೋದು ಗೊತ್ತಾಯಿತು. ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ. ಎಲ್ಲವೂ ವಿಧಿ ನಿಯಮ. ಏನು ಕೆಟ್ಟ ವಿಷಯಗಳಿಗೆ ಪ್ರಮಾದ ಆಗಿ ಹೋಯಿತು. ಈಗ ನನಗೆ ಎಲ್ಲ ಅರ್ಥ ಆಗಿದೆ. ವಾಸ್ತವ ನಾನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಬಂದು ತುಂಬ ದಿನಗಳಾಗಿವೆ. ಈಗ ನನಗೆ ಯಾವ ವಿಷಯವೂ ಕೂಡ ನೋವು ಕೊಡಲ್ಲ. ಕೊಟ್ಟರು ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿದೆ. ನೀನು ಸೀನಿಯರ್ನ ಮದುವೆ ಆದದ್ದು ಹೇಗೆ ಅನ್ನೋದು ಗೊತ್ತಿರಬೇಕಾದರೆ ಕೋಪ ಯಾಕೆ ಮಾಡಿಕೊಳ್ಳಿ ಹೇಳು. ನೀನು ನನಗೋಸ್ಕರ ಎಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋಕೆ ಹೋಗಿದ್ಯಲ್ಲೇ. ಇಬ್ಬರ ಕಣ್ಣಲ್ಲೂ ತೆಳುವಾಗಿ ನೀರಿತ್ತು. ಪ್ಲೀಸ್ ಅಕ್ಕ, ಹಾಗೆಲ್ಲ ಮಾತಾಡಬೇಡ. ಸರಿ ಕಣೋ, ಸೀನಿಯರ್ನ ಒಪ್ಪಿಕೊಂಡಿಯಲ್ಲ, ಅಷ್ಟೇ ಸಾಕು. ಇನ್ಮೇಲೆ ಅವರನ್ನು ನೆನೆದು ಅಳೋದಿಲ್ಲ ಬಂದ್ ಎಂದಳು. ನಾನೇನೋ ಅಳ್ತಾ ಇರಲಿಲ್ಲ, ನೀವೇ ಏನೇನೋ ಹೇಳ್ತಿದ್ದೀರಾ ಅಷ್ಟೇ ಮುನಿದಳು ಸಣ್ಣದಾಗಿ. ಹೌದು ಕಂದ, ನೀನು ಅಳ್ತಾ ಇರಲಿಲ್ಲ, ನನ್ನ ನೆನಪಿಸಿಕೊಂಡು ಕೊರಗ್ತಿದ್ದೆ ಅಷ್ಟೆ. ಮನಸ್ಸಲ್ಲಿ ನನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಟುಕೊಂಡು ಮೇಲ್ನೋಟಕ್ಕೆ ನಗ್ತಾ ಇದ್ದರೆ ಇವರ್ಯಾರಿಗೂ ನಿನ್ನ ನೋವು ಅರ್ಥ ಆಗಲ್ಲ ಅಂದುಕೊಂಡಿದ್ದೀಯಾ? ನಿನ್ನ ನಗುವೊಂದು ಸಾಕು ಕಣೆ ನಾ ಜೀವಿಸೋದಕ್ಕೆ. ಲವ್ ಯು ಕಂದ ಎಂದವ. ಮತ್ತೆ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ನನ್ನ ಕಂದನ್ನು ನಾನೇ ಕೊಂದು ಬಿಟ್ಟೆ ಅಂತ ಪ್ರತಿಕ್ಷಣ ಒದ್ದಾಡ್ತಿದ್ದೀನಿ. ಮತ್ತೆ ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟ ಇಲ್ಲಮ್ಮ ಎಂದ ಅಪ್ಪುಗೆಯನ್ನು ಬಿಗಿಗೊಳಿಸಿ. ನನಗೂ ಅಷ್ಟೇ ರಾಘು, ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟ. ಆದರೆ ಮಗು ಸಾಯೋದಕ್ಕೆ ನೀವು ಕಾರಣ ಅಲ್ಲ. ನಿಮ್ಮನ್ನು ನೀವೇ ಹೊಣೆ ಮಾಡಿಕೊಳ್ಳಬೇಡಿ ಎಂದಳು. ಇಲ್ಲ ಕಂದ, ನಾನು ಮಾತನಾಡಿದ ಮಾತಿಗೆ ನೀನು ನೊಂದ್ಕೊಬೇಡ. ಮನೆ ಬಿಟ್ಟು ಹೋಗಿದ್ದು ಆದ್ದರಿಂದಲೇ ಅಲ್ವಾ ಮಗು ಸತ್ತಿದ್ದು. ನನಗೆ ಗೊತ್ತು ಇದರಲ್ಲಿ ನೇತ್ರ ಕುತಂತ್ರ ಇದೆ ಅಂತ. ಈ ಸಲ ಅವಳನ್ನಂತೂ ಸುಮ್ಮನೆ ಬಿಡೋದಿಲ್ಲ ನೋಡ್ತಿರು. ಆಕ್ರೋಶ ಮಿತಿ ಮೀರಿದ ಕೋಪ ಅವನದು. ಇಲ್ಲ ರಾಘು, ಇದಕ್ಕೆಲ್ಲ ನೇತ್ರ ಕಾರಣ ಅಲ್ಲ. ಇದು ಆಕಸ್ಮಿಕವಾಗಿ ನಡೆದಿದ್ದು ಅಷ್ಟೇ. ನಾನು ಎಷ್ಟೇ ಸ್ಟ್ರಾಂಗ್ ಆಗಿ ಇದ್ದರೂ ನಮ್ಮಿಬ್ಬರ ನಡುವೆ ಆದ ಬಿರುಕಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಆ ದಿನ ಖುಷಿಗೋ ಏನೋ ಗೊತ್ತಿಲ್ಲ, ಊಟ ತಿಂಡಿ ಬಿಟ್ಟು ನಿಮಗಾಗಿ ಕಾಯ್ತಾ ಇದ್ದೆ. ಆದರೆ ಅವತ್ತು ಆಗಿದ್ದೇ ಬೇರೆ. ನಿಮ್ಮ ಮಿತಿಮೀರಿದ ಮಾತು ನಡವಳಿಕೆ ನೋಡಿ ಬೇಜಾರಾಯಿತು. ಅಲ್ಲಿಂದ ಹೊರಟು ಬಂದುಬಿಟ್ಟೆ. ಕತ್ತಲೆ ಅನ್ನೋದು ಲೆಕ್ಕಿಸದೆ ಸುಮ್ಮನೆ ಸುಮಾರು ದೂರ ಕತ್ತಲೆಯಲ್ಲಿ ನಡೆದಿದ್ದೆ. ಆಗ ಅಲ್ಲಿದ್ದ ಕೆಲವು ಹುಡುಗರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಹತ್ತಿರ ಬಂದು ಮೈ ಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸುತ್ತಿದ್ದರು. ಅವರಿಂದ ಬಿಡಿಸಿಕೊಂಡು ಅದರಲ್ಲಿದ್ದ ಒಬ್ಬನಿಗೆ ಕೆನ್ನೆಗೆ ಬಾರಿಸಿದೆ. ಆ ಕೋಪಕ್ಕೆ ಅವರು ಕೂಡ ನನ್ನ ಎಳೆದಾಡ್ತಿದ್ರು. ಮೊದಲೇ ನಿಶಕ್ತಿಯಿಂದ ಬಳಲುತ್ತಿದ್ದ ನಾನು ಅವರ ಸರಿ ಸಮಾನವಾಗಿ ಏನು ಮಾಡೋಕೆ ಆಗಲಿಲ್ಲ. ಅವರಿಂದ ತಪ್ಪಿಸಿಕೊಂಡು ಓಡುವಾಗ ಎದುರಿದ್ದ ಕಲ್ಲಿಗೆ ತಾಗಿ ಕೆಳಗೆ ಬಿದ್ದೆ. ನನ್ನ ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿತ್ತು ಅಷ್ಟೆ. ನನಗೆ ಗೊತ್ತಿರೋದು ಎಚ್ಚರವಾದ ಮೇಲೆ ಹಾಸ್ಪಿಟಲ್ನಲ್ಲಿ ಇದ್ದೆ. ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಿದೆಯಲ್ಲ, ಹೇಳಿ ಅತ್ತಳು. ಇದಕ್ಕೆಲ್ಲ ನೇತ್ರಾನೇ ಕಾರಣವೆಂದು ಊಹಿಸಿದ್ದರು. ಆದರೆ ಆರಾಧನ ಮಾತು ಅವರ ಊಹೆಯನ್ನು ತಪ್ಪು ಮಾಡಿಬಿಟ್ಟಿತು. ಪುಟ್ಟ, ಏನಮ್ಮ ಹೇಳ್ತಿದ್ಯಾ, ನಿಜಾನ ಎಂದ ಅಭಿಮಾತಿಗೆ. ಹೌದು ಅಣ್ಣ, ಇದಕ್ಕೆಲ್ಲ ನೇತ್ರ ಕಾರಣ ಅಲ್ಲ. ಇದು ಆಕಸ್ಮಿಕವಾಗಿ ನಡೆದಿದ್ದು ಎಂದರೆ ಆದಿ ನವೀನ್ ನೊಂದುಕೊಂಡರು. ರಾಘುನಂತೂ ಎಲ್ಲರಿಗಿಂತ ಹೆಚ್ಚಾಗಿ ನೊಂದುಕೊಂಡನು. ಮೂಲಕ ಕಾರಣ ನಾನಂದು ಕಟುವಾಗಿ ವರ್ತಿಸಿದ್ದರಿಂದ ಎಂದು. ಪ್ಲೀಸ್ ರಾಘು, ನೀವು ನೊಂದ್ಕೊಳ್ಬೇಡಿ. ಹೀಗೆ ಇದೇನೋ ವಿಧಿ ನಿಯಮ.
ಅದನ್ನು ಯಾರು ಬದಲಾಯಿಸೋಕೆ ಆಗಲ್ಲ. ಅದನ್ನು ಮರೆತು ಮುಂದೆ ಸಾಗಬೇಕು. ಯಾರು ನೊಂದ್ಕೊಬೇಡಿ ಎಂದರೆ ಅಂಜು ಗೊಂಬೆ ಅಂತೂ ಆರಾಧನಾನ ಅಪ್ಪಿ ಹತ್ತು ಬಿಟ್ಟರು. ಎಲ್ಲರಿಗೂ ಸಮಾಧಾನ ಹೇಳಿ ಮನಸ್ಸು ಹಗುರಾದ ಮೇಲೆ 6 ಪುಟ್ಟ ಮಕ್ಕಳಂತೆ ರಾಘುನ ಹೆಗಲಿಗೊರಗಿ ಅವನ ಕೈ ಹಿಡಿದು ಪ್ರಕೃತಿಯ ಸವಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಳು. ಅಂಜು, ಅಭಿ, ಆದಿ, ಆರು, ನವಿ ಎಲ್ಲರ ಮನಸ್ಸು ಲವಲವಿಕೆಯಿಂದ ತುಂಬಿತು. ಅವರಿಬ್ಬರನ್ನೇ ಬಿಟ್ಟು ಇವರೆಲ್ಲರೂ ಒಂದೆಡೆ ಕುಳಿತು ನಿಸರ್ಗದ ಸವಿಯನ್ನು ಸವಿಯುತ್ತಾ ಹರಟೆ ಹೊಡೆಯುತ್ತಿದ್ದರೆ, ವರ್ಷಗಳ ನಂತರ ಹೊರಗಿನ ಪ್ರಪಂಚಕ್ಕೆ ಕಾಲಿಟ್ಟಿದ್ದರಿಂದ ಗೊಂಬೆ ಅತ್ತಿಂದಿತ್ತ ನೋಡುತ್ತಾ ಚಿಕ್ಕ ಮಕ್ಕಳಂತೆ ಖುಷಿಯನ್ನು ಅನುಭವಿಸುತ್ತಿದ್ದಳು. ನೋಡುತ್ತಲೇ ಸ್ವಲ್ಪ ದೂರದಲ್ಲಿ ಬಂದ ಗೊಂಬೆ ಆದಿ ಎಂದು ಕೂಗಿಕೊಂಡಳು. ಅವಳ ಕೂಗಿಗೆ ಎಲ್ಲರೂ ಅವಳತ್ತ ಬಂದರೆ ನಡುಗುತ್ತಲೇ ಮಾಮ ಓಡಿ ಬಂದು ಅವನನ್ನಪ್ಪಿ ಅಳುತ್ತಿದ್ದಳು ಒಂದೇ ಸಮನೆ. ಹೇ ಗೊಂಬೆ, ಏನಾಯ್ತೋ, ಯಾಕೆ ಕೂಗಿಕೊಂಡೆ, ಏನಾಯ್ತು ಎಂದ ಅವಳ ಬಿಗಿಯಾದ ಅಪ್ಪುಗೆ ಹೇಳುತ್ತಿತ್ತು ಅವಳೆಷ್ಟು ಭಯಪಟ್ಟಿದ್ದಾಳೆಂದು. ಆದಿ, ನಾನು ಆ ಪಾಪಿನ ನೋಡಿದೆ, ಅವನು ಅಲ್ಲಿ ಹೋಗ್ತಿದ್ದ, ಅದು ಅವನೇ ನನಗೆ ಗೊತ್ತು ತೊದಲುತ್ತಾ ಹೇಳುತ್ತಿದ್ದಳು. ಹೇ ಪುಟ್ಟ, ಅವನ್ಯಾರು ಅಂತ ಗೊತ್ತಾಯ್ತಾ? ಎಲ್ಲಿ ನೋಡಿದೆ ಹೇಳು, ಎಲ್ಲಿದ್ದಾನೆ ಆ ಪಾಪಿ? ಆಗ ತಾನೇ ಅಲ್ಲಿ ಜೀಪಲ್ಲಿ ಹೋಗ್ತಿದ್ದ ಮಾಮ, ನಾನು ನೋಡಿದೆ ಎನ್ನುತ್ತಲೇ ಅಳುತ್ತಿದ್ದಳು. ಉಸಿರು ಕಟ್ಟುವಂತಾಗುವವರೆಗೂ. ಅವಳ ಅಳು ಕಂಡವರಿಗೂ ಒಂಥರ ಭಯವೇ. ಸುತ್ತಮುತ್ತ ನೋಡಲು ಅಲ್ಲಿ ಯಾರೂ ಇರಲಿಲ್ಲ. ಅಯ್ಯೋ, ಎಂತ ಆಗೋಯ್ತು, ಈಗ ಅವನನ್ನು ಹೇಗೆ ಕಂಡು ಹಿಡಿಯೋದು ಎಂದು ಆದಿ ಬೇಸರದಿಂದ ಹೇಳಲು, ಆದಿ ಟೆನ್ಷನ್ ಮಾಡ್ಕೊಬೇಡಿ, ನಾವ್ಯಾಕೆ ಒಂದ್ಸಲ CCTVನ ಚೆಕ್ ಮಾಡಬಾರ್ದು? ಖಂಡಿತ ಇಲ್ಲಿ ನಡೆಯೋ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ ಅಲ್ವಾ? ಅವನ ಮುಖ ಏನಾದರೂ ನೆನಪಿದೆಯಾ? ಅವನನ್ನು ಗುರುತು ಹಿಡಿತೀಯಾ ಎಂದ ರಾಘು. ಮಾತಿಗೆ ಹೌದು ಸೀನಿಯರ್, ಅವನನ್ನು ನೋಡಿದೆ, ಅವನನ್ನು ಕಂಡು ಹಿಡಿತೀನಿ ಎಂದಳು. ಎಲ್ಲರೂ ಅವಳ ಮಾತಿಗೆ ಮೊದಲು ಅಲ್ಲಿನ ಮೇಲ್ವಿಚಾರಕರ ಬಳಿ ಹೋದರು CCTVಯನ್ನು ಪರೀಕ್ಷಿಸಲು. ಅಲ್ಲಿಗೆ ಹೋಗಿ CCTV ನೋಡಲು ಜೀಪು ಕಂಡಿತು ಹೊರತು ಆ ವ್ಯಕ್ತಿಯ ಮುಖ ಸರಿಯಾಗಿ ಕಾಣಲಿಲ್ಲ. ಯಾಕಂದರೆ ಅವನ ಮುಖ ಒಂದು ಸೈಡ್ ಅಷ್ಟೇ ಕಾಣುತ್ತಿತ್ತು. ಎಲ್ಲರಿಗೂ ಬೇಸರವಾಗಿ ಸೋತ ದನಿಯಲ್ಲಿ ಹಿಂತಿರುಗಲು ಆರುಗೆ ತಟ್ಟನೆ ಆ ಕಾರಿನ ನಂಬರ್ ಸೂಕ್ಷ್ಮವಾಗಿ ಕಾಣಲು ಎಲ್ಲರೂ ಅದನ್ನು ಕಂಡವರೇ ಬೆಚ್ಚಿ ಬಿದ್ದರು ಒಮ್ಮೆ. ಛೆ, ಈ ರಾಘು ಎಲ್ಲಿ ಹೋದ? ಅವನ ಬಾಲ ಅಂಜು ಹಬಿ ಕೂಡ ಕಾಣಿಸ್ತಿಲ್ಲ. ಅತ್ತೆ ಮಾವ ಹೇಳಿದಂತೆ ಹಾರೂನ ಕರೆದುಕೊಂಡು ಬರೋದಕ್ಕೆ ಏನಾದರೂ ಹೋಗಿದ್ದಾನಾ? ಇಲ್ಲ, ಆ ಥರ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅವನು ಹಾರೂನ ಮೊದಲಿಗಿಂತ ಹೆಚ್ಚು ದ್ವೇಷಿಸುತ್ತಾನೆ. ಅಂಥದರಲ್ಲಿ ಅವಳನ್ನು ಕರೆದುಕೊಂಡು ಬರ್ತಾನಾ? ನಾನೇ ಅತಿಯಾಗಿ ಯೋಚಿಸುತ್ತಿದ್ದೇನೆ ಅನಿಸುತ್ತೆ. ಮೊದಲು ಆ ಪ್ರಾಣಗೆ ಬರೋದಕ್ಕೆ ಹೇಳಬೇಕು. ಇನ್ನು ಎಷ್ಟು ದಿನ ಅಂತ ಕಾಯೋದು? ಆದಷ್ಟು ಬೇಗ ಅವರನ್ನೆಲ್ಲ ಮುಗಿಸಿ ಬಿಡಬೇಕು. ಇಷ್ಟು ದಿನ ರಾಗಬೇಕು ಅನಿಸುತ್ತಿತ್ತು. ಆದರೆ ಈಗ ಅವನ ಜೊತೆ ಅವನು ನೋವು ಅನುಭವಿಸುವುದನ್ನು ಸಹ ನೋಡಬೇಕು ಅಂತ ಆಸೆ ಆಗ್ತಿದೆ. ಅವಳ ಮುದ್ದಿನ ಹೆಂಡತಿನ ಅವನೆದುರು ಹಿಂಸೆ ಕೊಟ್ಟು ಸಾಯಿಸಬೇಕು. ಆಗಲೇ ನನಗೆ ಸಮಾಧಾನ ಆಗೋದು. ನನ್ನನ್ನು ಕಿಡ್ನಾಪ್ ಮಾಡಿ ಮೋಸದಿಂದ ರಾಘುನ ಮದುವೆ ಆದೆ ಅಲ್ವಾ? ಈಗಲೂ ಕೂಡ ನೀನ್ಯಾರು ಅಂತ ಕಂಡುಹಿಡಿಯೋದಕ್ಕೆ ನನಗೆ ಆಗಲಿಲ್ಲ. ರಾಘುನ ಯಾಕೆ ಮದುವೆ ಆದೆ, ನನ್ನ ಯಾಕೆ ಕಿಡ್ನಾಪ್ ಮಾಡಿದೆ ಅನ್ನೋದನ್ನು ಈವರೆಗೂ ತಿಳಿದುಕೊಳ್ಳುವುದಕ್ಕೆ ಆಗಲಿಲ್ಲ. ಹಾಗಂತ ಖಂಡಿತ ಸುಮ್ಮನೆ ಇರೋಲ್ಲ. ಇವತ್ತೇ ಆದರೂ ಸರಿ ನಿನ್ನ ನಿರ್ನಾಮ ಮಾಡಬೇಕು ಎಂದುಕೊಂಡವಳೆ ಪ್ರಾಣಗೆ ಫೋನ್ ಮಾಡಿ ಬರ ಹೇಳಿದಳು. ಅವಳ ಫೋನ್ ಕಾಲ್ ಕಾಯ್ದಿದ್ದವ, ಓಕೆ ಡಾರ್ಲಿಂಗ್, ಇವತ್ತೇ ಈಗಲೇ ಮನೆ ಹತ್ತಿರ ಬರ್ತೀನಿ ಅಂದ. ನೋಡು ಪ್ರಾಣ, ಹುಷಾರು, ಯಾರ ಕಣ್ಣಿಗೂ ಬೀಳ್ಬೇಡ. ಆರಾಧನಾ ಎಲ್ಲಿ ಇದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ ಎಂದರೆ, ಇನ್ನೂ ಇಲ್ಲ ಬೇಬಿ, ನಮ್ಮ ಹುಡುಗರಿಗೆ ಹೇಳಿದ್ದೀನಿ, ನಾಳೆಯೊಳಗೆ ಅವಳನ್ನು ನಿನ್ನೆದುರು ತಂದು ನಿಲ್ಲಿಸ್ತೀನಿ, ಯು ಡೋಂಟ್ ವರಿ ಬೇಬಿ ಎಂದು ಫೋನಲ್ಲೇ ಮುತ್ತಿಡುತ್ತಿದ್ದರೆ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಕರೆ ಸ್ಥಗಿತಗೊಳಿಸಿದಳು. ನಾಳೆಯಿಂದ ನನ್ನದೇ ಸಾಮ್ರಾಜ್ಯ ಎಂಬ ಭ್ರಮೆಯಲ್ಲಿ ರಾಕ್ಷಸ ನಗೆಯನ್ನು ಬೀರಿ ನಶೆಯನ್ನು ಇಳಿಸಿಕೊಂಡು ನಿದಿರೆಗೆ ಜಾರಿದಳು. ಮುಂದಾಗುವುದರ ಅರಿವಿಲ್ಲದೆ ದೀಪ ಆರುವ ಮುಂಚೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತೆ ಇತ್ತು ಅವಳ ನಡೆನುಡಿ. ಕಾರಿನ ನಂಬರ್ ನೋಡಿ ತನ್ನ ಇನ್ಫ್ಲೂಯೆನ್ಸ್ ಬಳಸಿಕೊಂಡು ಅದನ್ನು ಪತ್ತೆ ಹಚ್ಚುವಲ್ಲಿ ಕೊನೆಗೂ ಯಶಸ್ವಿಯಾದರು. ಆದರೆ ಅದು ಯಾರೆಂದು ತಿಳಿದವರ ಮನನೋವಲ್ಲಿ ಬೇಯುತ್ತಿತ್ತು. ಜೊತೆಗೆ ಅವರೆಂದು ಇದನ್ನು ಊಹಿಸಿಯೇ ಇರಲಿಲ್ಲ. ತಲೆಯಲ್ಲಿ ಹುಳ ಬಿಟ್ಟಂತಾಗಿತ್ತು. ಕಾರಣವೇನೆಂದು ತಿಳಿಯದೆ ಮೌನದಲ್ಲಿ ಮನೆಗೆ ಹಿಂತಿರುಗಿದರು. ರಾಘು, ಅಭಿ, ಅಂಜು ಸಹಿತ ಎಲ್ಲರೂ ಆದಿಯಾರು ಜೊತೆ ಉಳಿದುಕೊಂಡರು. ಅಂದಿನ ರಾತ್ರಿ ಎಲ್ಲರ ಮನ ಕದಡಿತು. ಒಬ್ಬೊಬ್ಬರ ಆಲೋಚನೆ ಒಂದೊಂದು ರೀತಿಯಲ್ಲಿ ಸಾಗುತ್ತಿತ್ತು. ಸತ್ಯದ ದರ್ಶನ ಅರಿವಾದರೆ ನಾಳಿನ ದಿನ ಅವರೆಲ್ಲರ ಪಾಲಿಗೂ ಕತ್ತಲೆಯಲ್ಲಿ ಆದ ಅನಾಹುತಕ್ಕೆ ನ್ಯಾಯ ಒದಗಿಸುವ ಸಮಯ ಹತ್ತಿರ ಬಂದಿತು. ಅಂದಿನ ಬೆಳಗು ಎಲ್ಲರ ಬಾಳಲು ಹೊಸತನ ತಂದಿತು. ಇಷ್ಟು ವರ್ಷಗಳು ಮರೆಯಲ್ಲಿ ಅಡಗಿದ್ದ ಕಾಣದ ಕೈಗಳು ನಾಶವಾಗುವ ದಿನ. ಅವರೆಲ್ಲರ ಪಾಲಿಗೆ ಈ ದಿನ ಎಂದಿನಂತಿರಲಿಲ್ಲ. ಕತ್ತಲು ಸರಿದು ಬೆಳಕು ಮೂಡೋ ದಿನ. ನೊಂದ ಮನಸ್ಸಿನ ಬೇಗೆ ತಣಿಯುವ
ಎಲ್ಲರೂ ಆಲೋಚನೆಯಲ್ಲಿ ಮುಳುಗಿಯೇ ಅಂದಿನ ರಾತ್ರಿಯನ್ನು ಕಳೆದರು. ಮುಂಜಾನೆ ಎಲ್ಲರೂ ತಿಂಡಿ ತಿಂದು ತಯಾರಾಗಿ ಹೊರಟರು. ತಮ್ಮ ಜೀವನವನ್ನು ಏರುಪೇರು ಮಾಡಿದವರನ್ನು ಹುಡುಕುತ್ತಾ. ನೇತ್ರ ಎಂದಿನಂತೆ ತಡವಾಗಿ ಎದ್ದಳು. ಮನೆ ನಿಶಬ್ದತೆಯಿಂದ ಕೂಡಿತ್ತು. ರಾತ್ರಿಯ ನಶೆ ಇನ್ನೂ ಇಳಿದಿರಲಿಲ್ಲ. ತಲೆ ಭಾರವಾಗಿತ್ತು. ವಿಪರೀತ ತಲೆ ನೋಯುತ್ತಿದೆಯಲ್ಲ. ಎಷ್ಟೋ ದಿನ ಆದಮೇಲೆ ಕುಡಿದಿದ್ದರಿಂದ ತಲೆ ಗಿರ್ರಂತಿರಬೇಕು. ಮಮ್ಮಿ ಮಮ್ಮಿ ಬೊಬ್ಬೆ ಹೊಡೆಯುತ್ತಿದ್ದಳು. ಹೇ ನೇತ್ರ, ಯಾಕೀಗೆ ಹರಚಿಕೊಳ್ತಿದ್ದೀಯಾ? ಮನೆ ಕಿತ್ತು ಹೋಗೋ ಹಾಗೆ. ವಾಟ್ ಹ್ಯಾಪನ್ ಬೇಬಿ ಎಂದರು ಅವಳ ಬಳಿ ಬಂದು. ಮಮ್ಮಿ, ತಲೆ ಭಾರ ಅನ್ನಿಸ್ತಿದೆ. ರಾತ್ರಿಯ ಅಮಲು ಇನ್ನೂ ಇಳಿದಿಲ್ಲ. ಏನಾದರೂ ಮಾಡು. ಏನು ಮಾಡೋದು? ನಿನಗೂ ನಿಮ್ಮ ಅಪ್ಪನಿಗೂ ಕುಡಿಯೋ ಚಟ ಜಾಸ್ತಿ ಆಗಿದೆ. ನಿನಗೆ ತಲೆ ಕೆಟ್ಟಿದೆ ಬೇಬಿ. ನಾಳೆ ಈ ಮನೆಗೆ ಯಜಮಾನಿ ಆಗೋಳು ನೀನು. ಹೇಗೆ ಮಿತಿಮೀರಿ ಕುಡಿದು ಬಿದ್ದಿದ್ದೀಯಲ್ಲ. ಕಾಮನ್ ಸೆನ್ಸ್ ಇಲ್ವ ರಾಗು? ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಏನು ಅಂದ್ಕೊಳ್ಳಲ್ಲ. ಮದುವೆ ಆಗೋವರೆಗೂ ತೆಪ್ಪಗೆ ಇರೋದಕ್ಕೆ ಆಗಲ್ವ ನಿನಗೆ? ಬೈಯುತ್ತಿದ್ದರು. ಸುಲೋಚನಾ, ಬೆಳ್ಳಂಬೆಳಗ್ಗೆ ಯಾಕೆ ಹಾಗೆ ಬೈತಿದ್ಯಾ ಆ ಮಗುಗೆ? ಈಗ ಏನಾಯಿತು ಅಂತ ಹೀಗೆ ಆಡ್ತಿದ್ಯಾ ಎಂದರು ಆಗ್ತಾನೆ ಹೊಳಬಂದ ಸುಂದರವರು. ನೋಡಿ ಸುಂದರ್, ನೀವು ಈ ವಿಷಯದಲ್ಲಿ ತಲೆ ಹಾಕಬೇಡಿ. ಗಂಟೆ ಹತ್ತಾದರೂ ಇನ್ನೂ ಹೇಗೆ ಮಲಗಿದ್ದಾಳೆ ನೋಡಿ. ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ. ಅವಳಿಗೇನೆ ಬುದ್ಧಿ ಹೇಳೋದು? ಬುದ್ಧಿ ಹೇಳಬೇಕಾಗಿರೋದು ನಿನಗೆ. ಮಗು ಇಷ್ಟು ಬೇಗ ಎದ್ದು ಏನು ಮಾಡಬೇಕಿತ್ತು? ಅವಳೇನು ಬೇರೆ ಮನೆಗೆ ಹೋಗಿ ಕೆಲಸ ಮಾಡಬೇಕಿತ್ತಾ? ನನ್ನ ಮಗಳು ಕೈಗೊಬ್ಬ ಕಾಲಿಗೊಬ್ಬ ಹಾಳುಗಳನ್ನು ಇಟ್ಕೊತಾಳೆ ಹೊರತು ಅವಳು ಕೆಲಸ ಮಾಡಲ್ಲ. ಮಗು ಈಗಷ್ಟೇ ಎದ್ದಿದೆ. ಬಿಸಿ ಬಿಸಿ ಕಾಫಿ ತಾ ಹೇಳಿದರು ಮಗಳ ಪಕ್ಕ ಕುಳಿತು. ಎದ್ದು ಮಗಳೇ, ಕಾಫಿ ಕುಡಿದು ರೆಸ್ಟ್ ಮಾಡು ಬೇಬಿ ಎಂದವರ ಕೆನ್ನೆಗೆ ಚುಂಬಿಸಿ, ಮಮ್ಮಿ ಇಲ್ಲೇನು ನೋಡ್ತಿದ್ಯಾ? ಡ್ಯಾಡ್ ಹೇಳಿದ್ದು ಕೇಳಿಸ್ಲಿಲ್ವಾ? ಹೋಗು ಕಾಫಿ ತಗೋಬಾ. ಕರ್ಮ ಕರ್ಮ, ಏನಾದರೂ ಮಾಡ್ಕೊಳ್ಳಿ. ಅಪ್ಪ ಮಗಳು ಸರಿಯಾಗಿದ್ದೀರಾ. ನಿನಗೆ ಏರಿರುವ ನಶೆ ಇಳಿಬೇಕು ಅಂದರೆ ಕಾಫಿ ಅಲ್ಲ ಮಜ್ಜಿಗೆನೇ ಬೇಕು ಹೇಳುತ್ತಾ ಹೋದರು. ಸುಂದರವರ ಹೆಗಲಿಗೆ ತಲೆ ಇಟ್ಟಳು. ಡ್ಯಾಡ್, ರಾಗೆಲ್ಲಿ? ಮನೆ ಫುಲ್ ಸೈಲೆಂಟ್ ಆಗಿದೆ. ಗೊತ್ತಿಲ್ಲ ಮಗಳೇ, ನೆನ್ನೆ ಆ ಮೂವರು ಹೋಗಿದ್ದು, ಇನ್ನೂ ಬಂದಿಲ್ಲ ಅನಿಸುತ್ತೆ. ಅದಕ್ಕೆ ಮನೆ ಸೈಲೆಂಟ್ ಆಗಿದೆ. ಎಲ್ಲಾದರೂ ಹಾಳಾಗಿ ಹೋಗಲಿ ಬಿಡು ಮಗಳೇ, ನೀನು ಆರಾಮಾಗಿರು. ಡ್ಯಾಡ್, ಅವನೇನಾದರೂ ಅವನ ಹೆಂಡತಿ ಜೊತೆ ರಾಜಿ ಸಂಧಾನ ಮಾಡಿಕೊಳ್ಳುವುದಕ್ಕೆ ಹೋಗಿದ್ದಾನ ಅಂತ ಅನುಮಾನ. ಏನೋ ರಾಜಿ ಸಂಧಾನನ? ಅವಳು ಅಷ್ಟು ಸುಲಭವಾಗಿ ರಾಗುನ ಕ್ಷಮಿಸ್ತಾಳೆ ಅನ್ನಿಸ್ತಿದ್ಯಾ? ನೆವರ್. ಹಾಗೆಲ್ಲ ಆಗೋದಿಲ್ಲ. ನೀನು ತಲೆ ಕೆಡಿಸಿಕೊಳ್ಳಬೇಡ ಮಗಳೇ. ಈಗ ಫ್ರೆಶ್ ಅಪ್ ಆಗು. ನಿಮ್ಮ ಮಮ್ಮಿ ಮಜ್ಜಿಗೆ ತರ್ತಾಳೆ, ಕುಡಿದು ರೆಸ್ಟ್ ಮಾಡು. ಆಮೇಲೆ ಒಟ್ಟಿಗೆ ತಿಂಡಿ ಮಾಡೋಣ ಎಂದು ಹೋದರು. ಅಭಿ ಒಳಬಂದವ. ಅಪ್ಪಾಜಿ, ಅಮ್ಮ, ಯಾರು ಬಂದಿದ್ದಾರೆ ನೋಡಿ ಎಂದು ಕೂಗುತ್ತಿದ್ದನು. ಅವನ ಕೂಗಿಗೆ ಎಲ್ಲರೂ ಅವನನ್ನೇ ಕಾಣಲು, ಹೇ ಅದ್ಯಾಕೆ ಹಾಗೆ ಕಿರುಚ್ತಿದ್ದೀಯಾ? ನಮಗೆಲ್ಲ ಕಿವಿ ಕೇಳುತ್ತೆ. ಅದೇನಂತ ಬೊಗಳು ಎಂದಳು ಸುಲೋಚನಾ. ಅಯ್ಯೋ ಸುಮ್ಮನಿರಿ ಮೇಡಮ್, ನೀವು ಅದು ಹೇಳೋದಲ್ಲ, ನೀವೇ ನೋಡಬೇಕಾಗಿರೋದು ಎಂದ ವ್ಯಂಗ್ಯವಾಗಿ. ಏನೋ ಅಭಿ ಅದು? ಇಷ್ಟು ಖುಷಿಯಲ್ಲಿದ್ದೀಯಾ? ಏನಾಯಿತು? ಅದಿರಲಿ, ನೆನ್ನೆ ಹೋದವನು ಇವಾಗ ಬಂದಿದ್ಯಾ? ರಾಗು, ಅಂಜಿ ಎಲ್ಲಿ? ಮನೆಯಲ್ಲಿ ದೊಡ್ಡವರು ಅಂತ ನಾವಿದ್ದೀವಿ, ನಮಗೆ ತಿಳಿಸ ಹೋಗಬೇಕು ಅನ್ನೋದು ಗೊತ್ತಾಗಲ್ವಾ? ಭಯದಿಂದ ಜೀವ ಹೋಗೋದು. ಅಸಮಾಧಾನವಿತ್ತು ಜಾನಕಿಯವರ ಮಾತಲ್ಲಿ. ಅಯ್ಯೋ ಅಮ್ಮ, ಸ್ವಲ್ಪ ಸಮಾಧಾನ. ಬಂದಿರೋದು ಯಾರು ಅಂತ ಕೇಳಿದರೆ ನೀವೇ ಖುಷಿ ಪಡ್ತೀರಾ ಎಂದು ಅವರಿಗೂ ಮಾತನಾಡಲು ಅವಕಾಶ ನೀಡದೆ ರಾಗು ಎಂದು ಕೂಗಿದನು. ರಾಗುನ ಕೈ ಹಿಡಿದು ಆರು ಅವನ ಜೊತೆ ಹೊಳಬಂದಳು. ಮನೆಯವರೆಲ್ಲರಿಗೂ ಖುಷಿಯಾದರೆ ನೇತ್ರ ಹಾಗೂ ಅವಳ ಅಪ್ಪ ಅಮ್ಮನಿಗೆ ಅದಾಗಲೇ ಹೊಟ್ಟೆಯಲ್ಲಿ ಬೆಂಕಿ ಹೊಗೆಯಾಡುತ್ತಿತ್ತು. ಅವಳನ್ನು ಕಂಡ ಜಾನಕಿಯವರ ಮನಸ್ಸಲ್ಲಿ ಸಂತಸ ತುಂಬಿತು. ಪುಟ್ಟ, ಹೇಗಿದ್ದೀಯೆ ಎಂದು ಅಪ್ಪಿ ಮುದ್ದಾಡಿದರು ಅವಳನ್ನು. ಅತ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರೋಗ್ಯ ಹೇಗಿದೆ ಎಂದಳು ಅವರಿಂದ ಸರಿದು. ಇಷ್ಟು ದಿನ ಆದಮೇಲೆ ಈಗ ಬಂದು ಹೇಗಿದ್ದೀರಾ ಅಂತ ಕೇಳ್ತಿದ್ದೀಯಾ? ಮನೆಯಲ್ಲಿ ಹಿರಿಯರು ಅಂತ ನಾವು ಇದ್ದು ಇದ್ಯಾವುದು ನಮ್ಮವರಿಗೆ ಬಂದಿಲ್ಲ. ನಮಗೆ ಈ ಮನೆಯಲ್ಲಿ ಎಂಥ ಸ್ಥಾನ ಕೊಟ್ಟಿದ್ದೀರಾ ಗೊತ್ತಾಯಿತು ಬಿಡಿ, ನೊಂದು ನುಡಿದರು. ಅತ್ತೆ, ಯಾವುದನ್ನು ನಿಮ್ಮ ಹತ್ರ ಹೇಳೋ ಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಕ್ಷಮಿಸಿ ಎಂದು ಕೈ ಮುಗಿದಳು. ಆಗಿದ್ದು ಆಗಿ ಹೋಯಿತು. ನಮಗೆ ಕೂಡ ಗೊತ್ತಿಲ್ಲದೆ ಏನೇನೋ ನಡೆದು ಹೋಗಿದೆ. ನೀನು ಕೂಡ ನಮ್ಮನ್ನು ಕ್ಷಮಿಸಿ ಬಿಡಮ್ಮ ಹೇಳಿದ ಸಂತೋಷ್ರವರ ಧ್ವನಿಯಲ್ಲಿ ಬೇಸರವೇ ತುಂಬಿತ್ತು. ಅಂಕಲ್, ಇಲ್ಲಿ ತಪ್ಪು ಯಾರದ್ದೂ ಅಲ್ಲ. ಸಮಯ ಸಂದರ್ಭ ಆಗಿತ್ತು ಅಷ್ಟೆ. ಈಗ ರಾಗು ಆರು ಜೊತೆಯಾಗಿ ನಿಮ್ಮ ಕಣ್ಮುಂದೆ ಇದ್ದಾರೆ ಅಲ್ವಾ? ಖುಷಿ ಪಡಿ ಎಂದು ಸಮಾಧಾನಿಸಿದ ಅಭಿ. ಅವರೆಲ್ಲರ ಮಾತನ್ನು ಕೇಳುತ್ತಿದ್ದ ಸುಲೋಚನಾ ಅವರಿಗೆ ಇರಿಸು ಮುರುಸು ಜೊತೆಗೆ ಕೋಪ ಹೆಚ್ಚಾಯಿತು. ಅಣ್ಣ, ಅತ್ತಿಗೆ, ಏನು ಮಾಡ್ತಿದ್ದೀರಾ ನೀವು? ಅವಳನ್ನು ಇಷ್ಟು ಬೇಗ ಕ್ಷಮಿಸಿಬಿಟ್ರಾ? ಅವಳು ಮಾಡಿರೋ ಮೋಸವನ್ನು ಮರೆತು ಇಷ್ಟು ಸಲುಗೆಯಿಂದ ಮಾತಾಡ್ತಿದ್ದೀರಲ್ಲ, ಅದು ಸರಿಯಲ್ಲ ಎಂದರು. ಯಾವುದು ಸರಿ ಯಾವುದು ತಪ್ಪು ಅಂತ ನಿನ್ನಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಸುಮ್ಮನಿದ್ರೆ ನಿನಗೆ ಒಳ್ಳೆಯದು ಎಂದರು ಅವಳತ್ತ ನೋಡುತ್ತಲೇ. ಸುಮ್ಮನಾದರು ಸುಲೋಚನಾ. ಸಂತೋಷ್ ಅವರ ಮಾತಿಗೆ ಸಂತೋಷ್ರವರಿಗೆ ಅವರು ಆಸ್ತಿಗೋಸ್ಕರ ರಾಘುನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಆಸೆಪಟ್ಟರು ಎಂಬುವುದಷ್ಟು ಗೊತ್ತಿತ್ತು. ಕಾರಣ ನಿಖರವಾಗಿ ತಿಳಿದಿರಲಿಲ್ಲ. ಅದು ಸ್ವತಃ ಸುಲೋಚನಾಳಿಂದಲೇ
ಇನ್ನೇನು ತಿಳಿಯುವುದರಲ್ಲಿ ಇತ್ತು. ಡ್ಯಾಡ್, ಮಾಮ್, ನಿಮಗೆ ಒಬ್ಬರು ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಎಂದ ರಾಘು ಹೊರಬಂದು ಗೊಂಬೆ ಎಂದು ಕರೆದನು ನಗುಮೊಗದೆ. ಆದಿ ಹಾಗೂ ಅಂಜುವಿನ ಕೈ ಹಿಡಿದು ಒಳಬಂದಳು ಪುಟ್ಟ ಮಗುವಿನಂತೆ. ಅವಳನ್ನು ಕಂಡು ಸುಲೋಚನ ಸುಂದರ್ ಅವಳು ಯಾರೆಂದು ಯೋಚಿಸುತ್ತಿದ್ದರೆ ನೇತ್ರಾಗೆ ಆಶ್ಚರ್ಯ. ಗೊಂಬೆಯನ್ನು ನೋಡಿ, ಇವಳೇನು ಇಲ್ಲಿ? ಇವಳನ್ನು ಕಾಲೇಜಲ್ಲಿ ಕಡೆಯದಾಗಿ ನೋಡಿದ ನೆನಪೇ ಇಲ್ಲವಲ್ಲ. ಇಷ್ಟು ದಿನ ಎಲ್ಲಿದ್ಲು? ಇವರಿಗೆ ಹೇಗೆ ಸಿಕ್ಕಿದ್ಲು ಎಂದು ಯೋಚಿಸುತ್ತಿದ್ದಳು. ಮಗಳೇ, ಹೇಗಿದ್ದೀಯಮ್ಮ? ನಿನಗೆ ನಾವು ಯಾರು ಅಂತ ಗೊತ್ತಿಲ್ಲದೆ ಇರಬಹುದು, ಆದರೆ ನಮಗೆಲ್ಲ ನೀನು ಯಾರು ಅಂತ ಗೊತ್ತಿದೆ ಪುಟ್ಟ ಎಂದರು ಜಾನಕಿಯವರು. ಹೇಳುತ್ತಿದ್ದರೆ ನೇತ್ರಾಗೆ ಗೊಂದಲವಾಗುತ್ತಿತ್ತು. ಇವಳ ಬಗ್ಗೆ ಇವರಿಗೇನು ಗೊತ್ತು ಎಂದು ಮನದ ಮಾತನ್ನು ಕೇಳಿಯೇ ಬಿಟ್ಟಳು. ಜಾನಕಿ ಅವರ ಬಳಿ ಅಂಜುತ್ತಲೆ, ಹೇಗೆ ಗೊತ್ತು ಅಂದರೆ, ಇವಳು ನಿಮ್ಮ ಕಾಲೇಜಿನ ಹುಡುಗಿ ಅಲ್ವಾ? ನೇತ್ರ ಯಾಕೆ ನೆನಪಿಲ್ವಾ? ಅಥವಾ ಮರೆತು ಹೋಗಿದ್ದೀಯಾ? ವ್ಯಂಗ್ಯದೆ ಹೇಳಿದರು. ಅದು ಗೊತ್ತು ಅತ್ತೆ, ಅಷ್ಟಾಗಿ ಮಾತನಾಡಿದ ಪರಿಚಯ ಇಲ್ಲ ಎಂದಳು ತಡವರಿಸುತ್ತಲೆ. ಹೌದಾ, ಹೋಗ್ಲಿ ಬಿಡು ನೇತ್ರ. ಅಷ್ಟಕ್ಕೂ ಇವಳನ್ನು ಯಾರು ಅಂದುಕೊಂಡೆ? ನಮ್ಮ ಆರಾಧನಾ ಅಕ್ಕ ಗೊಂಬೆ ಎಂದರು. ಅವಳು ಸುಮ್ಮನೆ ಇದ್ದರೆ ಸುಂದರ್ ಅವರು ಈ ಹೆಸರನ್ನು ಮುಂಚೆ ಎಲ್ಲೋ ಕೇಳಿದ ಹಾಗೆ ಇದೆಯಲ್ಲ ಎಂದು ಯೋಚಿಸುತ್ತಿದ್ದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.